ಇಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗೋಸ್ವಾಳ್ ಕ್ಲಸ್ಟರ್ ಬೆಟಗೇರಿಯಲ್ಲಿ ಕ್ರೀಡಾಸಕ್ತ ಸಹಶಿಕ್ಷಕರಿಗೆ ಒಂದು ದಿನದ ಕಾರ್ಯಾಗಾರವು ನಡೆಯಿತು. ಈ ಕಾರ್ಯಾಗಾರವನ್ನು ಶ್ರೀ ಜುನೇದಿ ಪಟೇಲ್ ಸರ್ ಹಾಗೂ ಎಸ್.ಎಂ. ಲೋಕನವರ್ ಸರ್ ಉದ್ಘಾಟಿಸಿ ಪ್ರಾರಂಭಿಸಿದರು. ಈ ಒಂದು ಕಾರ್ಯಾಗಾರದ ಸಂಪನ್ಮೂಲ ವ್ಯಕ್ತಿಗಳಾಗಿ ಶ್ರೀ ಎಸ್.ಎಂ. ಮುತ್ತಣ್ಣವರ್ ಸರ್, ವೈ.ಎಸ್. ಭರಮಣ್ಣವರ್ ಸರ್, ಶ್ರೀ ಮಲ್ಲಾಪುರ ವಿಜಯ ಕೌಜಲಿ ಸರ್. ಅದನ್ನ ಈ ನಿಟ್ಟಿನೊಳಗೆ ನಮ್ಮ ರಾಜಾಕಿಗೆ ಕೂತಾಳ ಸ್ಟೇಟ್ ಹೋಗಿ ಬಂದಳು ಮಾಡಿ ಹೋದ್ಸಲ ನಮ್ಮ ಮ್ಯಾಲ ಭಾಳ ಪ್ರೀತಿ ಪಟೇಲ್ ಸರ್. ಸರ್ ಇಲ್ಲ ಹೆಂಗ್ ಹುಡುಗರು ತಯಾರು ಮಾಡ್ತಾರ ಬಾಳೇಶ ಪಾಟೀಲ್ ಅಂತ ಹೇಳ್ತಿರ್ತಾರೆ. ಅಲ್ಲೇ ಯಾವ್ದಿನ ಮಗನ ರಾಜ ಆಕೆ ಮಾಡಿ ಸ್ಟೇಟ್ಗೆ ಎತ್ತರ ಶುಗರ್ ಪೇಷಂಟ್ ನಾವು ನೋಡಕ್ ಸಿಗುತ್ತೆ ಒಬ್ಬರು ಡಾಕ್ಟರ್ ಇದ್ರ ಬರ್ಸಿದ್ರಿ ಅದಕ್ಕೆ ಏನಂತಲ್ಲ ಗಾಯ ಆದ ಮೇಲೆ ಡ್ರೆಸ್ಸಿಂಗ್ ಬರ್ತಾ ಇದ್ರು. ಅವ್ರು ಪೂರ್ತಿ ಕಾಲೆಲ್ಲ ಏನಾಗಿತ್ತಪ್ಪ ಅಂತಂದ್ರೆ ಶುಗರ್ ಮೇಲಿನ ತಗೊಂಡು ಎಲ್ಲ ಹೋದಾಗ ಮಾಡ್ತೀವಿ 5 ತರದ ಕಾಳುಗಳನ್ನು ತೆಗೆದುಕೊಂಡು ಬರ್ಬೇಕು. ಕಡ್ಲಿ ಕಾಳು, ಶೇಂಗಾ ಕಾಳು ಅಂತ ಮಿಸ್ ಮಾಡಬೇಡ್ರಿ. ಉದ್ದಿನ ಬೇಳೆಯನ್ನು ಮಿಸ್ ಮಾಡಬೇಡ್ರಿ. ಉದ್ದಿನ ಬೇಳೆ ಯಾಕೆ ಮಿಸ್ ಮಾಡಬೇಡ್ರಿ ಅಂತಂದ್ರೆ ನಮ್ಮ ಬೋನ್ಸ್ಗಳಿಗೆ ಪೇನ್ ಬರುತ್ತಂದ್ರೆ ಓಡಬೇಕಾದ್ರೆ ಆ ಬೋನ್ಸ್ಗಳಿಗೆ ಪೇನ್ ಬರಬೇಕಂದ್ರೆ ಉದ್ದಿನ ಬೇಳೆಯನ್ನು ಮಕ್ಕಳಿಗೆ ಜಾಸ್ತಿ ತಿನ್ನಿಸ್ರಿ. ಆದರೆ ಎಲ್ಲರೂ ಸೇರಿ ಅವನಿಗೆ ಮುಷ್ಟಿಗೆ ಎಷ್ಟು ಬೇಕೋ ಅಷ್ಟು ಮುಷ್ಟಿಯನ್ನು ಹಾಕಿ ನೆನಗಡ್ಲಿ ಮಾಡಿಸಿ ಬೆಳಿಗ್ಗೆ ಒಂದಿಷ್ಟ ಟೈಮಿಗೆ ಬೆಲ್ಲ ಕೊಟ್ಟು ಅವನಿಗೆ ತಿನ್ನಿಸ್ರಿ. ನೆಕ್ಸ್ಟು ನಮ್ಮ ಊರೊಳಗಡೆ ತೆಂಗಿನಕಾಯಿ ಸಿಗ್ತಾವೆ. ತೆಂಗಿನಕಾಯಿ ತೊಗೊಂಡ್ಬರಿ 1 kg 2 kg ಕಾಯಿಕಟ್ಟು ತೊಗೊಂಡ್ಬರಿ ಅದನ್ನೆಲ್ಲ ಗ್ರೈಂಡರ್ದಾಗ ಹಾಕಿ ಇಲ್ಲಾಂದ್ರೆ ಮನ್ಯಾಗ ಗಟ್ಟಿಬಿಟ್ಟಿದ್ರು ಅಂತಂದ್ರೆ ಕಲ್ಲಾಗ ಕಟ್ಟಿ ಅದನ್ನೇನು ಮಾಡ್ತಾರೆ ಹಡದಾಗ ಹೆಣ್ಮಕ್ಳಿಗೆ ಕೊಡ್ತಾರಲ್ಲ ಏನಂತ ನೀವು 2 ಮಿಕ್ಸ್ ಮಾಡಿ ಇಟ್ಟುಬಿಡು ಸಂಜೆ ಮುಂದೆ ಪ್ರಾಕ್ಟೀಸ್ ಬಂದಮೇಲೆ ಕಡ್ಲಿ. ಜುನೇದಿ ಪಟೇಲ್ ಸರ್ ಈ ಒಂದು ಕಾರ್ಯಕ್ರಮದಲ್ಲಿ ಇಂದಿನ ಯಾಂತ್ರಿಕ ಯುಗದಲ್ಲಿ ಆರೋಗ್ಯದ ಮಹತ್ವ, ಯಾವ ರೀತಿಯಾಗಿ ಆರೋಗ್ಯವನ್ನು ಕಾಯ್ದುಕೊಳ್ಳಬೇಕು ಎಂಬುದಾಗಿ ಉದಾಹರಣೆ ಸಮೇತ ಕೆಲವು ವಿಷಯಗಳನ್ನು ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ಬಂದಿರತಕ್ಕಂಥ ಎಲ್ಲರಿಗೂ ಒದಗಿಸಿದರು. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಶ್ರೀ ಎಸ್.ಎಂ. ಲೋಕನವರ್ ಸರ್, ಜುನೇದಿ ಪಟೇಲ್ ಸರ್ ಹಾಗೂ ಶ್ರೀ ನಾಯ್ಕ್ ಸರ್ CRPಗಳು, ಬೆಟಗೇರಿ H.N. ಬೆಳಗಲಿ ಸರ್, ಸುಣದೋಳಿಯ CRPಗಳು, ಜಿ.ವೈ. ಸನ್ನಕ್ಕಿ ಸರ್ ಮತ್ತು ಮೇಕಲ್ ಮರಡಿ ಸರ್ ಹಾಗೂ ಮುತ್ಯಣ್ಣವರ್ ಸರ್, ದುಂಡು ಡವಳೇಶ್ವರ್ ಸರ್ ಹಾಗೂ ವೆಂಕಟೇಶ್ ಸರ್ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಇಕ್ವೇಟರ್ ನ್ಯೂಸ್ ವರದಿಗಾರರು ಈ ಒಂದು ಕಾರ್ಯಕ್ರಮಗಳು ಕ್ಲಸ್ಟರ್ ಹಂತದಲ್ಲಿ ನಡೆದರೆ ಎಲ್ಲ ವಿದ್ಯಾರ್ಥಿಗಳಿಗೂ, ಶಿಕ್ಷಕರಿಗೂ ಕ್ರೀಡೆ, ಆರೋಗ್ಯ, ಅದರ ಮಹತ್ವ, ಕಾಳಜಿ ಒಂದು ಉಪಯೋಗ ಆಗುತ್ತದೆ ಎಂಬ ಒಂದು ಆಶಾಭಾವನೆಯನ್ನು ವ್ಯಕ್ತಪಡಿಸಿದರು.